ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಇದು ಫೆಬ್ರವರಿ ಮಂತ್ ನಡೀತಾ ಇರೋದ್ರಿಂದ ಇದು ಹೈಬಿಸ್ಕಸ್ ಪ್ಲಾಂಟ್ಗಳನ್ನೇ ಆಗಲಿ, ಬೇರೆ ಯಾವುದೇ ಫ್ಲವರಿಂಗ್ ಪ್ಲಾಂಟ್ಸ್ಗಳನ್ನೇ ಆಗಲಿ ಕಂಪ್ಲೀಟ್ ಪ್ರೂನಿಂಗ್ ಹಾರ್ಡ್ ಪ್ರೂನಿಂಗ್ ಮಾಡುವಂತಹ ಒಂದು ಸಮಯ ಇದಾಗಿದೆ. ಯಾರೇ ಹೈಬಿಸ್ಕಸ್ ಪ್ಲಾಂಟ್ಗಳನ್ನ ಬೆಳೆಯುವಂಥವ್ರು ಇದ್ದರೆ ಅವರು ಈ ಸಮಯದಲ್ಲಿ ಹೈಬಿಸ್ಕಸ್ ಪ್ಲಾಂಟ್ಗಳನ್ನ ಕಂಪ್ಲೀಟ್ ಪ್ರೂನಿಂಗ್ ಮಾಡೋದ್ರಿಂದ ವರ್ಷ ಪೂರ್ತಿ ನಾವು ಒಳ್ಳೆಯ ಕ್ವಾಲಿಟಿ ಹೂಗಳನ್ನ ಪಡ್ಕೊಳ್ಬಹುದು. ಕ್ವಾಂಟಿಟಿಯಲ್ಲೂ ಸಹ ಒಳ್ಳೆ ಹೂಗಳನ್ನ ಪಡ್ಕೊಳ್ಬಹುದು ಹಾರ್ಡ್ ಪ್ರೂನಿಂಗ್ ಮಾಡೋದ್ರಿಂದ. ಸೊ ಬನ್ನಿ ಇವತ್ತು ಪ್ರೂನಿಂಗ್ ಹೇಗೆ ಮಾಡೋದು ಅಂತ ನಾವು ನೋಡೋಣ. ಆಲ್ಮೋಸ್ಟ್ ಹೂವೆಲ್ಲ ಬಿಟ್ಟು ಮುಗ್ದಿರುತ್ತೆ. ಈ ಸಮಯದಲ್ಲಿ ಗಿಡ ಒಂದು ರೀತಿ ಒಣಗ್ತಾ ಇರುತ್ತೆ, ಎಲೆಗಳು ಉದುರ್ತಾ ಇರುತ್ತೆ. ಇಂತಹ ಸಮಯದಲ್ಲಿ ನಾವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಒಂದು ಹೊಸ ಚಿಗುರುಗಳನ್ನು ಸಹ ಬರೋದಕ್ಕೆ ಶುರುವಾಗಿದೆ. ಇದು ಸರಿಯಾದಂತಹ ಸಮಯ ಪ್ರೂನಿಂಗ್ ಮಾಡೋದಕ್ಕೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾವಾಗ್ಲೂ ಒಂದು ಬಾಟಮ್ ಇಂದ ಒಂದು 2-3 ನೋಡ್ಸ್ನ ಬಿಟ್ಕೊಂಡ್ಬಿಟ್ಟು ನಾವು ಪ್ರೂನಿಂಗ್ನ ಮಾಡ್ಕೊಳ್ಬೇಕು. 1-2 ಮೊಗ್ಗಿದೆ ಅಂತ ಹೇಳಿಬಿಟ್ಟು ನಾವು ಗಿಡನ ಪ್ರೂನಿಂಗ್ ಮಾಡದೆ ಹಾಗೆ ಬಿಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಇಯರ್ಗೆ ಒಳ್ಳೆ ಹೂಗಳು ಸಿಗೋದಿಲ್ಲ. ಸೊ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಕಂಪ್ಲೀಟ್ ಪ್ರೂನಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲ ಕಡ್ಡಿಗಳನ್ನು ಒಂದು 2-3 ನೋಡ್ಸ್ನ ಬಿಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಇಯರ್ಗೆ ನಾವು ಒಳ್ಳೆ ಹೂಗಳನ್ನ ಪಡ್ಕೊಳ್ಬಹುದು. ಸೊ ನೀವು ಈ ವರ್ಷ ಕೆಲವರೆಲ್ಲ ಕೇಳ್ತಾ ಇದ್ರಿ ಪ್ರೂನಿಂಗ್ ಹೇಗೆ ಮಾಡ್ತೀರಾ ಅಂತ ಹೇಳಿಬಿಟ್ಟು. ನಾನು ಪ್ರೂನಿಂಗ್ ಮಾಡೋದನ್ನ ನೀವು ನೋಡಿಕೊಂಡು ನನ್ನ ಜೊತೆನೆ ನೀವು ಸಹ ಪ್ರೂನಿಂಗ್ ಮಾಡೋದನ್ನ ಕಲ್ತ್ಕೊಳ್ಬಹುದು. ಮತ್ತು ನಾನು ನೆಕ್ಸ್ಟ್ ಗಿಡಗಳನ್ನ ಹೇಗೆ ಟ್ರೀಟ್ ಮಾಡ್ತೀನಿ, ಅದಕ್ಕೆ ಏನೇನು ಫರ್ಟಿಲೈಸರ್ಸ್ನ ನಾನು ಕೊಡ್ತೀನಿ, ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ವಾಚ್ ಮಾಡ್ತಾ ಹೋದರೆ ನಾನು ಪ್ರತಿಯೊಂದನ್ನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ ರೀತಿ ನೀವು ನೋಡ್ಕೊಂಡ್ಬಿಟ್ಟು ನೀವು ಸಹ ನಾನು ಬೆಳೆಯೋ ಹಾಗೆಯೇ ಹೈಬಿಸ್ಕಸ್ ಪ್ಲಾಂಟ್ಗಳನ್ನ ಬೆಳ್ಕೊಳ್ಬಹುದು. ನಾನು ನನ್ನ ಗಿಡದಲ್ಲಿ ಬಿಡೋಷ್ಟೇ ಫ್ಲವರಿಂಗ್ಸ್ನ ನಿಮ್ಮ ಪಾಟಲ್ಲೂ ತಗೊಳ್ಳೋದಕ್ಕೆ ನೀವು ಟ್ರೈ ಮಾಡಬಹುದು. ಸೊ ಫಸ್ಟ್ ನಾನು ಎಲ್ಲ ಗಿಡಗಳನ್ನು ಪ್ರೂನಿಂಗ್ ಮಾಡ್ಕೊಳ್ತೀನಿ. ಮಾಡ್ಕೊಂಡು ನಂತರ ನಾನು ಫರ್ಟಿಲೈಸರ್ಸ್ನ ಹೇಗೆ ಪಾಟ್ಗೆ ಕೊಡ್ತೀನಿ ಅಂತ ಅದನ್ನು ಸಹ ಬೇರೆ ಒಂದು ವಿಡಿಯೋನ ಮಾಡಿಬಿಟ್ಟು ತೋರಿಸ್ತೀನಿ. ಲಾಸ್ಟ್ ಇಯರ್ ಇವೆಲ್ಲ ನಾನು ಡೀಟೇಲ್ ಆಗಿ ಮಾಡೋದಕ್ಕಾಗಲಿಲ್ಲ. ಈ ವರ್ಷ ನಾನು ಪ್ರತಿಯೊಂದನ್ನು ಸಹ ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಸೊ ನಾನು ಎಲ್ಲ ಒಂದು ಕಡ್ಡಿಗಳನ್ನು ಕಟ್ ಮಾಡ್ಕೊಂಡಾಯ್ತು. ಒಂದು 2-3 ನೋಟ್ಸ್ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಬಿಡಬೇಕು. ಹೀಗೆ ಕಂಪ್ಲೀಟ್ ಪ್ರೂನಿಂಗ್ ಅಂತ ಅಂದರೆ ಹೀಗೆ ಮಾಡೋದು. ಹೀಗೆ ಮಾಡಿದವಾಗ್ಲೇ ನಾವು ಪ್ರೂನಿಂಗ್ ಈ ಥರ ಮಾಡ್ಕೊಂಡಾವಾಗ್ಲೇ ಒಳ್ಳೆ ಚಿಗುರು ಬಂದು ದಪ್ಪ ದಪ್ಪ ಹೂಗಳು ಬರೋದಕ್ಕೆ ಹೆಲ್ಪ್ ಆಗೋದು. ಕೆಲವರು ಈ ಥರ ಪ್ರೂನಿಂಗ್ ಮಾಡಿದ್ರೆ ಮತ್ತೆ ಬರುತ್ತೋ ಇಲ್ವೋ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಹಾಗೆಲ್ಲ ಏನೂ ಇಲ್ಲ. ಇನ್ನೂ ಚೆನ್ನಾಗಿನೇ ಸಹ ಒಳ್ಳೆ ಫ್ರೆಶ್ ಚಿಗುರುಗಳು ಬರುತ್ತೆ. ಇನ್ನೂ ಬುಷಿಯಾಗಿ ಗಿಡ ಬೆಳ್ಕೊಳ್ಳುತ್ತೆ. ಈ ಮಣ್ಣನ್ನು ಹೇಗೆ ನಾವು ಫರ್ಟೈಲ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಫಸ್ಟ್ ನಾನು ಎಲ್ಲ ಗಿಡಗಳನ್ನು ಪ್ರೂನಿಂಗ್ ಮಾಡ್ಕೊಳ್ತೀನಿ. ನಂತರ ಒಂದೇ ದಿವಸ ಎಲ್ಲ ಗಿಡಗಳಿಗೂ ಗೊಬ್ಬರನ ಹೇಗೆ ಕೊಡೋದು ಅಂತ ನಾನು ತೋರಿಸ್ತೀನಿ. ಇದು ಆಲ್ರೆಡಿ ಪ್ರೂನಿಂಗ್ ಮಾಡ್ಕೊಂಡಿರುವಂತಹ ಒಂದು ಪ್ಲಾಂಟ್ ಇದು. ಸೊ ಇದೂ ಸಹ ದೊಡ್ಡದಾಗೇ ಇತ್ತು. ಕಂಪ್ಲೀಟ್ ಪ್ರೂನಿಂಗ್ ಮಾಡಿದ್ದೀನಿ ನಾನು. ಇದು ಫುಲ್ ಸ್ಟಾಪ್ ಆಗಿಬಿಟ್ಟಿತ್ತು, ಫ್ಲವರಿಂಗ್ಸ್ ಬರೋದೇ ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಇವಾಗ ನಾನು ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ, ಹೊಸ ಚಿಗುರು ಸಹ ಬರ್ತಾ ಇದೆ. ಇಲ್ಲಿ ಈ ಪ್ಲಾಂಟ್ ನೀವು ನೋಡಬಹುದು, ಆಲ್ಮೋಸ್ಟ್ ಫ್ಲವರಿಂಗ್ಸ್ ಎಲ್ಲ ಬಿಟ್ಟು ಮುಗ್ದು ಹೋಗಿದೆ. ಎಲ್ಲೋ ಒಂದೊಂದು ಮಾತ್ರ ಮೊಗ್ಗುಗಳು ಕಾಣಿಸ್ತಾ ಇದೆ, ನೋಡಬಹುದು. ಇದು ನಾವು ಇವಾಗ ಪ್ರೂನಿಂಗ್ ಮಾಡದೆ ಹಾಗೆ ಬಿಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ಫ್ಲವರ್ಸ್ ಸಿಗೋದೇ ಇಲ್ಲ. ಸೊ ನಾವು ಇದನ್ನ ಕಂಪ್ಲೀಟ್ ಪ್ರೂನಿಂಗ್ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ಕಡ್ಡಿ ಕಡ್ಡಿ ಬಿಟ್ಕೊಂಡಿದೆ, ಮೇಲ್ಗಡೆ ಚಿಗುರೆಲ್ಲ ಮೇಲ್ಗಡೆ ತುದಿಗೆ ಹೋಗ್ಬಿಟ್ಟಿದೆ. ಸೊ ಅಂಥ ಸಮಯದಲ್ಲಿ ಸೇಮ್ ಆಸ್ ಯೂಶುವಲ್ 2-3 ನೋಡ್ಸ್ನ ಬಿಟ್ಕೊಂಡ್ಬಿಟ್ಟು ಪೂರ್ತಿ ನಾವು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ನಾವೇನು ಫರ್ಟಿಲೈಸರ್ಸ್ನ ನಾವು ಕೊಡ್ತೀವಿ ಅದ್ರ ಮೇಲೆ ಗಿಡದ ಬೆಳವಣಿಗೆ ಡಿಪೆಂಡ್ ಆಗಿರುತ್ತೆ. ಯಾವ ರೀತಿ ನಾವು ಕೇರ್ ಮಾಡ್ತೀವಿ ಅದ್ರ ಮೇಲೆ ಹೈಬಿಸ್ಕಸ್ ಪ್ಲಾಂಟ್ ಚಿಗುರೋದು ಡಿಪೆಂಡ್ ಆಗಿರುತ್ತೆ.
ಸೊ ಏನೇನು ಫರ್ಟಿಲೈಸರ್ಸ್ನ ನಾನು ಕೊಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೂನಿಂಗ್ ಮಾಡೋದನ್ನು ನಾನು ಜಾಸ್ತಿ ಗಿಡಗಳಿರೋದ್ರಿಂದ ಒಂದು 2-3 ಡೇಸ್ ಬೇಕು ಪ್ರೂನಿಂಗ್ ಮಾಡೋದಕ್ಕೆ. ಸೊ ನಾನು ಒಂದೊಂದೇ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಬೇಕು ಅಂದವರು ನೀವು ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಹಾರ್ಡ್ ಪ್ರೂನಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗತ್ತೆ. ಈ ವರ್ಷ ಹಾಕೊಂಡಿರುವಂತಹ ಪ್ಲಾಂಟ್ಗಳನ್ನ ನೀವು ಪ್ರೂನಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತ ಅಂದರೆ ಅದು ತುಂಬ ಚಿಕ್ಕ ಗಿಡಗಳಾಗಿರೋದ್ರಿಂದ 1-2 ವರ್ಷದ ಗಿಡಗಳನ್ನು ಮಾತ್ರ ನಾವು 2 ವರ್ಷ ಮೇಲ್ಪಟ್ಟ ಗಿಡಗಳನ್ನ ನಾವು ಪ್ರೂನಿಂಗ್ ಮಾಡ್ಕೊಳ್ಬೇಕು. ಇದೆಲ್ಲ ನಾನು ಹಾಕಿರೋದು 2 years 3 years ಗಿಡಗಳಾಗಿದೆ. ಇದು ನಾನು ಪಾಟ್ಗೆ ಹಾಕಿಬಿಟ್ಟು. ಸೊ ಫಸ್ಟ್ ವರ್ಷ ಪ್ರೂನಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. 2ನೇ ವರ್ಷದಿಂದ ಹಾರ್ಡ್ ಪ್ರೂನಿಂಗ್ನ ಮಾಡ್ಕೊಳ್ತಾ ಹೋಗಬೇಕು. ಆಮೇಲೆ ವರ್ಷ ಪೂರ್ತಿ ನಾವು ಲೈಟ್ ಪ್ರೂನಿಂಗ್ ಮಾಡ್ಕೊಳ್ತಾ ಹೋದರೆ ಸಾಕಷ್ಟು ಫ್ಲವರಿಂಗ್ಸ್ನ ನಾವು ಗಿಡದಿಂದ ತಗೊಳ್ಬಹುದು. ಕೆಲವೊಂದು ಸರಿ ನೀವು ನೋಡ್ಬೋದು ನನ್ನ ಗಾರ್ಡನಲ್ಲಿ ತುಂಬಾ ಹೂ ಬಿಟ್ಟಿರುತ್ತೆ. ಅದಕ್ಕೆ ಮೈನ್ ರೀಸನ್ ಈ ಥರ ಪ್ರೂನಿಂಗ್ ಮಾಡಿಕೊಂಡು ನಾವು ಫರ್ಟಿಲೈಸರ್ಸ್ನ ಎವ್ರಿ 15 days ಆಲ್ಟರ್ನೇಟ್ ಆಗಿ ಒಂದೊಂದು ಫರ್ಟಿಲೈಸರ್ಸ್ನ ಚೇಂಜ್ ಮಾಡಿಕೊಂಡು ಕೊಡ್ತಾ ಹೋದರೆ ಸೊ ಸಾಧ್ಯವಾದಷ್ಟು ಫ್ಲವರಿಂಗ್ಸ್ನ ಹೆವಿ ಬ್ಲೂಮಿಂಗ್ನ ನಾವು ಗಿಡದಲ್ಲಿ ಕಾಣಬಹುದು. ಇದು ನಾನು ಆಲ್ರೆಡಿ ಪ್ರೂನಿಂಗ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಫ್ಲವರ್ಸ್ ಸ್ಟಾಪ್ ಆಗಿತ್ತು. ಆ ಒಂದು ಗಿಡನ ನಾನು ಪ್ರೂನಿಂಗ್ ಮಾಡಾಗಿದೆ. ಒಂದು 10 days ಆಗಿದೆ ಇದು ಮಾಡಿಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಆ್ಯಕ್ಚುಲಿ ನಾನು ಇದಕ್ಕೆ ಏನು ಫರ್ಟಿಲೈಸರ್ಸ್ನ ಹಾಕಿಲ್ಲ, ಬಟ್ ಸ್ಟಿಲ್ ಇದು ಆಲ್ರೆಡಿ ಚಿಗುರೋದಕ್ಕೆ ಶುರುವಾಗಿದೆ. ಸೊ ಎಲ್ಲ ಗಿಡಗಳಿಗೂ ಒಂದೇ ಸರಿ ಫರ್ಟಿಲೈಸರ್ಸ್ನ ಕೊಡಬೇಕು ಅಂತ ನಾನು ಆ್ಯಕ್ಚುಲಿ ಇನ್ನೂ ಫರ್ಟಿಲೈಸರ್ಸ್ನ ಕೊಡೋದಕ್ಕೆ ಶುರು ಮಾಡಿಲ್ಲ. ಇದು ನೋಡಿ ಪ್ರೂನಿಂಗ್ ಮಾಡಿ 1 week ಆಗಿದೆ. ತುಂಬ ಚೆನ್ನಾಗಿ ಚಿಗುರುಗಳು ಹೊಸದಾಗಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಪ್ರೂನಿಂಗ್ ಮಾಡಿದ್ದೀನಿ. ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಡೆ ಅದು ಸ್ಪ್ಲಿಟ್ಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಹೊಸ ಶೂಟ್ಸ್ಗಳು ಬರ್ತಾ ಇದೆ. ಹೈಬಿಸ್ಕಸ್ ಪ್ರೂನಿಂಗೇ ಹಾಗೆ, ನಾವು ಪ್ರೂನಿಂಗ್ ಮಾಡಿದ ತಕ್ಷಣನೇ ನೀವು ಆಟೋಮ್ಯಾಟಿಕ್ ಆಗಿ ಅದು ಹೊಸ ಚಿಗುರುಗಳು ಎಲ್ಲ ಕಡೆಯಿಂದನೂ ಬರ್ತಾ ಹೋಗುತ್ತೆ. ಬಟ್ ಅದನ್ನು ಹೆಲ್ದಿಯಾಗಿರೋ ಬುಷಿಯಾಗಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ನಾವು ಏನು ಫರ್ಟಿಲೈಸರ್ಸ್ನ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಕೇರ್ ಮಾಡ್ತಾ ಹೋಗ್ತೀವಿ ಅದ್ರ ಮೇಲೆ ಒಳ್ಳೆ ಚಿಗುರು ಬರೋದು ಡಿಪೆಂಡ್ ಆಗಿರುತ್ತೆ. ಇದು ತುಂಬಾ ದೊಡ್ಡದಾಗಿ ಬುಷಿಯಾಗಿರುವಂತಹ ಒಂದು ಪ್ಲಾಂಟ್ ಇದು. ಇದನ್ನು ಅಷ್ಟೇ ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ತೀನಿ. ಸೊ ನೋಡಿ ಇದೆಲ್ಲನೂ ನಾನು ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಇದರಲ್ಲೂ ಸಾಕಷ್ಟು ಮೊಗ್ಗುಗಳಿತ್ತು, ಬಟ್ 1-2 ಮೊಗ್ಗುಗಳಿದೆ ಅಂತ ಹೇಳಿಬಿಟ್ಟು ನಾವು ಅದು ಬಿಡಲಿ ಆಮೇಲೆ ಪ್ರೂನಿಂಗ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ಕೊಡ್ದು. ಫೆಬ್ರವರಿ ಮಂತ್ ಮುಗಿಯೋ ಅಷ್ಟರೊಳಗೆ ನಾವು ಪ್ರೂನಿಂಗ್ ಮಾಡಿಕೊಂಡ್ರೆ ಹೋಲ್ ಇಯರ್ ನಮಗೆ ಚೆನ್ನಾಗಿ ಹೂಗಳು ಸಿಗುತ್ತೆ.